ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಂಧುಗಳೇ, ವಿಡಿಯೋವನ್ನ ಶುರು ಮಾಡೋಣ. ಇತ್ತೀಚೆಗೆ ಒಂದು ಪ್ರಕರಣ ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸಹಜವಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇತ್ತು. ಏನಾಗಿತ್ತು ಅಂದ್ರೆ, ಶಾಲೆಯೊಂದರ ಪ್ರಿನ್ಸಿಪಲ್ ಒಬ್ಬರ ಭೀಕರವಾದಂಥ ಕೊಲೆ ಆಗಿರುತ್ತೆ. ಹೆಚ್ಚು ಕಡಿಮೆ 27 ಬಾರಿ ಚಾಕುವಿನಿಂದ ಇರಿದು ಅವರ ಕೊಲೆಯನ್ನ ಮಾಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ನಿರಂತರವಾಗಿ ತನಿಖೆಯನ್ನ ಮಾಡ್ತಿರ್ತಾರೆ. ಘಟನೆ ನಡೆದಿದ್ದು ಆಗಸ್ಟ್ 11ನೇ ತಾರೀಕು. ನಿರಂತರವಾಗಿ ತನಿಖೆಯನ್ನು ಮಾಡ್ತಿರ್ತಾರೆ. ಅವರ ಗಂಡನ ವಿಚಾರಣೆ ನಡೆಯುತ್ತೆ, ಬೇರೆ ಬೇರೆ ವಿಚಾರಣೆಯೂ ಕೂಡ ನಡೆಯುತ್ತೆ. ಪೊಲೀಸರಿಗೂ ಕೂಡ ಆರಂಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಅಂತಿಮವಾಗಿ ಪೊಲೀಸರು ಈ ಪ್ರಕರಣವನ್ನು ಸಾಲ್ವ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಪೊಲೀಸರೇ ಸ್ವತಃ ಶಾಕ್ ಆಗಿದ್ದಾರೆ. ನೀವು ತಕ್ಷಣಕ್ಕೆ ನಂಬಲ್ಲ, ಆದರೆ ನಂಬಲೇಬೇಕಾಗಿರುವಂಥ ವಿಚಾರ. ಒಂದು ವೇಳೆ ಕೊಲೆ ಮಾಡಿದ್ದು ಯಾರು ಗೊತ್ತಾ? ಅವರದ್ದೇ ಶಾಲೆಯ SSLC ಓದ್ತಾ ಇದ್ದಂಥ ಇಬ್ಬರು ವಿದ್ಯಾರ್ಥಿಗಳು. ಎಲ್ಲಿಗೆ ಬಂತು ಸಮಾಜ? ಯೋಚನೆ ಮಾಡಿ. SSLC ಅಂದ್ರೆ ವಯಸ್ಸು ಎಷ್ಟಾಗಿರ್ಬೋದು? 15, 16 ಆಗಿರುತ್ತಲ್ಲ. ಆ ವಯಸ್ಸಿನಲ್ಲಿ ಅಂಥದ್ದೊಂದು ಆಲೋಚನೆಯನ್ನ ಮಾಡಿಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಬಂಧುಗಳು, ಏನು ಎತ್ತ ಪ್ರಕರಣದ ವಿವರವನ್ನ ಗಮನಿಸ್ತಾ ಹೋಗೋಣ. ನಾನು ಇಂಥ ವಿಡಿಯೋನ ನಿಮ್ಮ ಮುಂದೆ ಇಡುವಂಥ ಸಂದರ್ಭದಲ್ಲಿ ನಾನು ಪದೇ ಪದೇ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತೇನೆ. ಏನು ಅಂದರೆ, ಹಿಂದೆ ಎಲ್ಲ ಹೇಗಿತ್ತು ಅಂದರೆ, ಪೋಷಕರು ಮಕ್ಕಳನ್ನು ಹೇಗೆ ಬೆಳೆಸಬೇಕಿತ್ತು ಅಂದರೆ, ಬೇರೆ ಯಾರಾದರೂ ಮಕ್ಕಳಿಂದ ನಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಬಹುದಾ ಎನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡುವ ಹಾಗಿತ್ತು. ಆದರೆ ಇವತ್ತು ಮಕ್ಕಳನ್ನು ಹೇಗೆ ಬೆಳೆಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಅಂದರೆ, ನಮ್ಮ ಮಕ್ಕಳಿಂದ ಇನ್ಯಾರಿಗೋ ಸಮಸ್ಯೆ ಆಗಬಾರದು, ನಮ್ಮ ಮಕ್ಕಳಿಂದ ಇನ್ಯಾರದೋ ಮನೆಯ ದೀಪ ಆರು ಹೋಗಬಾರದು, ಇನ್ನೊಬ್ಬರ ಮನೆ ಸರ್ವನಾಶ ಆಗಬಾರದು ಅಂತ ಹೇಳಿ ನಮ್ಮ ಮನೆಯ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಿ ಸಂಸ್ಕಾರವನ್ನ ಕಲಿಸಿ ಬೆಳೆಸುವಂತ ಪರಿಸ್ಥಿತಿ ಎದುರಾಗಿದೆ. ಕಾರಣ, ಮಕ್ಕಳು ಈಗ ಚಿಕ್ಕ ವಯಸ್ಸಿನಲ್ಲಿ ಅಟ್ರಾಕ್ಟ್ ಆಗೋದಿಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಕೈಯಲ್ಲೇ ಫೋನ್ ಇರುತ್ತೆ, ಮನೆಯಲ್ಲಿ ಟಿವಿಲಿ ಬರುವಂಥ ವೆಬ್ ಸೀರೀಸ್ಗಳು ಅದೇ ಮಾದರಿಯಲ್ಲಿ ಇರುತ್ತವೆ, ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇನ್ಫ್ಲುಯೆನ್ಸ್ ಆಗಕ್ಕೆ ಬೇಕಾದಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ. ಗಾಂಜಾಯಿಂದ ಹಿಡಿದು ಲಿಕ್ಕರಿಂದ ಹಿಡಿದು ಯಾವ್ದ್ಯಾವುದೋ ಆರಾಮಾಗೆಲ್ಲವೂ ಕೂಡ ಸಿಗ್ತಾ ಇದ್ದಾವೆ. ಹೀಗಾಗಿ ಮಕ್ಕಳು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ, ಸಂಸ್ಕಾರ ಇಲ್ಲ ಅಂತ ಆದರೆ, ಬುದ್ಧಿ ಇಲ್ಲ ಅಂತ ಆಗ್ಬಿಟ್ರೆ, ಎಲ್ಲ ಬೇಕಾದರೂ ಹಾದಿ ತಪ್ಪಿ ಏನ ಬೇಕಾದರೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಈಗ ಈ ಪ್ರಕರಣದ ವಿಚಾರಕ್ಕೆ ಬರೋಣ. ಒಂದು ಕಡೆ ಘಟನೆ ನಡೆದಿದ್ದು ತೆಲಂಗಾಣದ ನಮ್ಮ ಪಕ್ಕದಲ್ಲೇ ನಲ್ಗೊಂಡ ಜಿಲ್ಲೆಯ ಕೊಂಡಮಲ್ಲೆಪಲ್ಲಯ ಎನ್ನುವಂಥ ಭಾಗದಲ್ಲಿ ನಾಗಾರ್ಜುನ ಗ್ರಾಮರ್ ಸ್ಕೂಲ್ ಅಂತ ಹೇಳಿ ಆ ಸ್ಕೂಲ್ನ ಹೆಸರು. ಆ ಶಾಲೆಯ ಪ್ರಿನ್ಸಿಪಲ್ ಹಾಗೆ ನಿರ್ದೇಶಕರಾಗಿದ್ದಂಥ ಕಲ್ಲು ರೂಪಾರೆಡ್ಡಿ ಅಂತ ಹೇಳಿ ಅವರ ಹೆಸರು. ಆಗಸ್ಟ್ 11ನೇ ತಾರೀಕು ಏನಾಗುತ್ತೆ ಅನ್ನೋದನ್ನು ಗಮನಿಸೋಣ. ಆಗಸ್ಟ್ 11ನೇ ತಾರೀಕು ಸಂಜೆ 6ರಿಂದ 7 ಗಂಟೆಯ ಸುಮಾರಿಗೆ ಈ ಕೃತ್ಯ ನಡೆದಿರುತ್ತೆ. ಮಾರನೇ ದಿನ ಅವ್ರ ಗಂಡ ಉದ್ಯಮಿ, ಅವರೆಲ್ಲೋ ಬೇರೆ ಕಡೆಗಳಲ್ಲಿ ಇರ್ತಾರೆ, ಅವರು ಹೈದರಾಬಾದ್ನಲ್ಲಿ ಇರ್ತಾರೆ. ಮಾರನೇ ದಿನ ಅವರು ಹೆಂಡತಿಗೆ ಪದೇ ಪದೇ ಫೋನ್ ಮಾಡಿದ ಸಂದರ್ಭದಲ್ಲಿ ರಿಸೀವ್ ಮಾಡದೇ ಇದ್ದಾಗ ಅವ್ರ ಗಂಡನಿಗೆ ಯಾಕೋ ಅನುಮಾನ ಬಂದು ಪಕ್ಕದ ಮನೆಯವರಿಗೆ ಹೇಳಿದಂಥ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಹೋಗಿ ನೋಡಿದಾಗ ಗೊತ್ತಾಗತ್ತೆ, ಇಲ್ಲ, ಅವರ ಕೊಲೆ ಆಗಿದೆ ಎನ್ನುವಂಥ ವಿಚಾರ. ಅದಾದ ಬಳಿಕ ಟೈಮ್ ಗೊತ್ತಾಗತ್ತಲ್ಲ, ಈಗ ಪೋಸ್ಟ್ ಮಾರ್ಟಮ್ ಇದೆಲ್ಲದರಲ್ಲೂ ಕೂಡ ಗೊತ್ತಾಗತ್ತಲ್ಲ. ಟೈಮ್ ನೋಡಿದಾಗ ಹಿಂದಿನ ದಿನ ಸಂಜೆ 6ರಿಂದ 7 ಗಂಟೆಯ ಸುಮಾರಿಗೆ ಕೃತ್ಯ ಆಗಿದೆ ಎನ್ನುವ ವಿಚಾರ ಗೊತ್ತಾಗುತ್ತೆ. ಜೊತೆಗೆ 6ರಿಂದ 7 ಗಂಟೆಯ ಸುಮಾರಿಗೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಹೀಗಾಗಿ ಬೆಳಗ್ಗೆ ಮುಂಚೆ ಅವರ ದೇಹ ಪತ್ತೆ ಆಗುತ್ತೆ. ಪೊಲೀಸರು ತನಿಖೆಯನ್ನು ಸಹಜವಾಗಿ ಆರಂಭಿಸ್ತಾರೆ ತಮ್ಮದೇ ಆದಂಥ ಆಂಗಲ್ನಲ್ಲಿ. ಇತ್ತೀಚೆಗೆ ಕೊಲೆ ಆದಂಥ ಸಂದರ್ಭದಲ್ಲಿ ಮೊದಲು ವಿಚಾರಣೆ ನಡೆಸೋದು ಅವರ ಮನೆಯವರನ್ನೇ. ಯಾಕಂದ್ರೆ ಇತ್ತೀಚೆಗೆ ಅಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ. ಹೀಗಾಗಿ ಅವರ ಗಂಡ ಪ್ರಸಿದ್ಧ ಉದ್ಯಮಿ, ಅವರ ವಿಚಾರಣೆ ಹೆಚ್ಚು ಕಡಿಮೆ 3 ದಿನಗಳ ಕಾಲ ನಡೆಯುತ್ತೆ. ಅವ್ರು ಲ್ಯಾಪ್ಟಾಪ್ ವಶಕ್ಕೆ ತೆಗೆದುಕೊಳ್ತಾರೆ, ಫೋನ್ ವಶಕ್ಕೆ ತೆಗೆದುಕೊಳ್ತಾರೆ, ನಾನಾ ಆಂಗಲ್ನಲ್ಲಿ ಅವರ ವಿಚಾರಣೆ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಪೊಲೀಸರಿಗೆ ಅವರಿಂದ ಒಂದೇ ಅಂದ್ರೆ ಅವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸುಳಿವು ಕೂಡ ಸಿಗಲಿಲ್ಲ. ಅವರು ಕೂಡ ನಾನು ಅಲ್ಲ ಅಂತಲೇ ಅವರು ಬಹುವಾಗಿ ವಾದವನ್ನು ಕೂಡ ಮಂಡಿಸ್ತಾ ಇದ್ರು. ಜೊತೆಗೆ ಆಗ ಪೊಲೀಸರು ಏನು ಮಾಡ್ತಾರೆ, ನಿಮ್ಗೆ ಗೊತ್ತಿರುವ ಹಾಗೆ CCTV ದೃಶ್ಯದ ಆಧಾರದ ಮೇಲೆ, ಟವರ್ ಲೊಕೇಶನ್ ಆಧಾರದ ಮೇಲೆ, ಹೀಗೆ ಏನು ಹುಡುಕಿದ್ರು ಕೂಡ ಸುಳಿವು ಸಿಗ್ತಾ ಇಲ್ಲ. CCTV ದೃಶ್ಯ ಸಿಕ್ಕಿತ್ತು ಅವರಿಗೆ, ಅದರಲ್ಲಿ ಮಾಸ್ಕ್ ಅನ್ನ ಹಾಕೊಂಡಿರ್ತಾರೆ, ಕೈಗೆ ಗ್ಲೌಸ್ ಅನ್ನ ಹಾಕೊಂಡಿರ್ತಾರೆ. ಹೀಗಾಗಿ ಯಾರು ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಗಂಡನೇ ಯಾಕೆ ವಿಚಾರಣೆ ಮಾಡಿದ್ರು ಅಂದ್ರೆ, ಗಂಡನೇ ನೇರವಾಗಿ ಬಂದು ಕೃತ್ಯನ ಎಸಗಿದ್ದಾರಂತಲ್ಲ, ಗಂಡ ಯಾರಿಗಾದ್ರೂ ಸುಪಾರಿ ಕೊಟ್ಟಿರಬಹುದಾ, ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಆಗ್ತಿತ್ತಾ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಸ್ಕೂಲ್ನಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ ಅಂತೇಳಿ ಆ ಆಂಗಲ್ ಅಲ್ಲೂ ಕೂಡ ವಿಚಾರಣೆಗಳೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಪೊಲೀಸರಿಗೆ ಯಾವ ಸುಳಿವು ಕೂಡ ಸಿಗ್ಲಿಲ್ಲ. ಏನ್ ಸಮಸ್ಯೆ ಆಗಿತ್ತು ಇಲ್ಲಿ ಅಂದ್ರೆ, ಬೇರೆ ಪ್ರಕರಣಗಳಲ್ಲಾದ್ರೆ ಇಂತಿಂತವ್ರ ಮೇಲೆ ಅಂತ ಅನುಮಾನ ಬರುತ್ತೆ, ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾರಿಗೆ ತಾನೇ ಅನುಮಾನ ಬರೋದಕ್ಕೆ ಸಾಧ್ಯ ಹೇಳಿ? ಹೀಗಾಗಿ ವಿದ್ಯಾರ್ಥಿಗಳ ಆಂಗಲ್ ಅಲ್ಲಿ ಪೊಲೀಸರು ವಿಚಾರಣೆನೇ ಮಾಡಿರಲಿಲ್ಲ. ಆದ್ರೆ ಅಂತಿಮವಾಗಿ ಏನಾಗ್ಬಿಡುತ್ತೆ ಅಂದ್ರೆ, ಪೊಲೀಸರು ಯಾವ್ಯಾವ್ದು ಸುಳಿವನ್ನ ಬಿಟ್ಟಿದ್ದೇವಾ ಅಂತ ಹೇಳಿ ಮತ್ತೆ 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 ಅದೆಲ್ಲವನ್ನು ಕೂಡ ರೀಕಾಲ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. CCTV ದೃಶ್ಯವನ್ನ ನೋಡಿದಾಗ ಪೊಲೀಸರಿಗೆ ಗೊತ್ತಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇವರು ಬಹಳ ದೊಡ್ಡವರಂತೂ ಅಲ್ಲ ಅಂತ. ಅಂದ್ರೆ ದೇಹ ನೋಡಿದಾಗಲೇ ಗೊತ್ತಾಗತ್ತಲ್ಲ, ಬಹಳ ದೊಡ್ಡವರಲ್ಲ. ಒಂದು ವಯಸ್ಸು ಇರಬಹುದು, ಯಾರೋ ಸುಪಾರಿಯನ್ನು ಕೊಟ್ಟಿರಬಹುದು, ಅಥವಾ
ಏನೋ ಆಗಿರಬಹುದು ಎನ್ನುವ ರೀತಿಯಲ್ಲಿ ಒಂದು ಸುಳಿವು ಸಿಗುತ್ತೆ. ಅಂದ್ರೆ ಬಹಳ ದೊಡ್ಡವರ ಅಲ್ಲ ಎನ್ನುವಂತ ಒಂದು ಸುಳಿವು ಸಿಗುತ್ತೆ. ಅದಾದ ಬಳಿಕ ಸಿಕ್ಕಂತ ಒಂದು ಪ್ರಮುಖ ಸುಳಿವು ಏನಪ್ಪಾ ಅಂದ್ರೆ, ರೂಪಾರೆಡ್ಡಿಯವರ ಅತ್ತೆ ಬಂದು ಹೇಳ್ತಾರೆ, ನನ್ನ ಕೊಲೆ ಆಗುವಂತ ಸಂದರ್ಭದಲ್ಲಿ ನನ್ನ ಹತ್ರನೇ ಆಕೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಸ್ವಲ್ಪ ಹೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗಿದೆ. ಆಕೆಯ ಫೋನ್ ಕಟ್ ಆಗುವಂತ ಸಂದರ್ಭದಲ್ಲಿ ಆಕೆ ಬಾಬು ಅಂತ ಹೇಳಿದ್ದಾಳೆ ಅಂತ ಅವ್ರ ಅತ್ತೆ ಹೇಳ್ತಾರೆ. ಆಗ ಪೊಲೀಸರು ಯೋಚನೆ ಮಾಡ್ತಾರೆ, ಬಾಬು ಅಂತ ಯಾರಿಗೆ ಹೇಳಿರಬಹುದು ಅಂತ ಹೇಳಿ. ಪ್ರೀತಿಯಿಂದ ಯಾರಿಗೂ ಹೇಳಿದ್ದಾರೆ ಅಥವಾ ಯಾರೋ ಚಿಕ್ಕ ಮಕ್ಕಳಿಗೆ ಹೇಳಿರುವಂತ ಸಾಧ್ಯತೆ ಇದೆ ಅಂತ. ಆಗ ಪೊಲೀಸರಿಗೆ ಸಣ್ಣದಾಗಿ ಒಂದು ಸುಳಿವು ಸಿಗುತ್ತೆ ಅಥವಾ ಸಣ್ಣದಾಗಿ ಅನ್ಸುತ್ತೆ, ಓಕೆ ಏನಾದರೂ ಸ್ಕೂಲ್ ಮಕ್ಕಳು ಮಾಡಿರಬಹುದಾ ಅಂತ. ಪೊಲೀಸರಿಗೆ ತಕ್ಷಣ ನಂಬೋದಕ್ಕೆ ಸಾಧ್ಯ ಆಗಲ್ಲ, ಆದರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಸ್ಕೂಲ್ ಮಕ್ಕಳು ಏನಾದರೂ ದ್ವೇಷ ಇಟ್ಕೊಂಡು ಅಥವಾ ಇನ್ನೊಂದೇನೋ ಮಾಡಿರಬಹುದಾ ಎನ್ನುವ ರೀತಿಯಲ್ಲಿ ಪೊಲೀಸರು ಆ ರೀತಿಯಾಗಿ ಅಂದ್ಕೊಳ್ತಾರೆ. ಅದಾದ ಬಳಿಕ ಪೊಲೀಸರು ಏನು ಮಾಡ್ತಾರೆ, ಸೀದಾ ಶಾಲೆಗೆ ಹೋಗ್ತಾರೆ. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಅಂತಿಮವಾಗಿ ಪೊಲೀಸರಿಗೆ ಡೌಟ್ ಬಂದಿದ್ದು 5 ವಿದ್ಯಾರ್ಥಿಗಳ ಮೇಲೆ. ಕಾರಣ 5 ವಿದ್ಯಾರ್ಥಿಗಳು ಆ ಕೊಲೆ ನಡೆದ ನಂತರ ಪದೇ ಪದೇ ಶಾಲೆಗೆ ಗೈರ್ ಆಗ್ತಾ ಇದ್ರು. ಆ 5 ವಿದ್ಯಾರ್ಥಿಗಳ ವಿಚಾರಣೆ ಮಾಡಿದಾಗ ಇಬ್ಬರ ಬಗ್ಗೆ ಅವರಿಗೆ ಅನುಮಾನ ಜಾಸ್ತಿ ಆಗುತ್ತೆ. ಕಾರಣ ಅವರಿಬ್ಬರ ಕೈಗೆ ಐಫೋನ್ ಬೇರೆ ಬಂದಿತ್ತು. ಕಾರಣ ಏನಪ್ಪ ಅಂದ್ರೆ, ರೂಪಾರೆಡ್ಡಿ ಅವರ ಕೊಲೆ ಮಾತ್ರ ಆಗಿರಲಿಲ್ಲ, ಅವರ ಮನೆಯಲ್ಲಿ 2.5 ಲಕ್ಷ ರೂಪಾಯಿ ನಗದು ಕೂಡ ಕಳವಾಗಿತ್ತು. ನೋಡಿದ್ರೆ ಚಿಕ್ಕ ವಿದ್ಯಾರ್ಥಿಗಳ ಕೈಯಲ್ಲಿ ಐಫೋನ್ ಬೇರೆ ಇದೆ, ಜೊತೆಗೆ ಇತ್ತೀಚೆಗೆ ಬಹಳ ಹಣ ಖರ್ಚು ಮಾಡ್ತಿದ್ದಾರೆ ಅಂತ ಅವರ ಫ್ರೆಂಡ್ಸು, ಶಾಲೆಯಲ್ಲಿದ್ದಂಥವರೆಲ್ಲರೂ ಕೂಡ ಹೇಳೋಕೆ ಶುರು ಮಾಡ್ಕೊಳ್ತಾರೆ. ಅವ್ರ ಹತ್ರ ಯಾವುದೋ ಹಣ ಬಂದಿದೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ಅವರಿಬ್ಬರನ್ನ ಸೀದಾ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ, ನಿಮ್ಮ ಹತ್ರ ಯಾವುದಾದ್ರೂ ದುಡ್ಡು ಗಿಡ್ ಇದೆಯೇನ್ರಪ್ಪ ತೋರ್ಸ್ರಪ್ಪ ಆದಾಗ ಅವ್ರು ತೋರಿಸ್ತಾರೆ. ನೋಡ್ತಾರೆ, ಆ ನೋಟಿನ ಮೇಲೆ ರಕ್ತದ ಕಲೆ ಇರುತ್ತೆ. ಆಗ ಗೊತ್ತಾದಂಥ ಸಂಗತಿ ಏನಪ್ಪ ಅಂದ್ರೆ, ಈ ಇಬ್ಬರೇ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ. ಪೊಲೀಸರಿಗೆ ಶಾಕ್, ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಾದ ಬಳಿಕ ಕಾರಣ ಏನು ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಕಾರಣ 27 ಬಾರಿ ಇರಿದು ಕೊಂದಿದ್ರು, ಅಂದ್ರೆ ಭಾರಿ ದ್ವೇಷ ಇರಬೇಕು ಅಥವಾ ಇನ್ನೇನೋ ಆಗಿರಬೇಕು ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಕಾರಣ ಏನು, ಹೇಗೆ ನಡೀತು ಅನ್ನುವಂಥ ವಿಚಾರ. ಕಾರಣ ಏನು ಅಂದ್ರೆ, ಮೊದಲನೇದಾಗಿ ಆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಾದಂಥ ಅಭ್ಯಾಸವೂ ಕೂಡ ಶುರುವಾಗ್ಬಿಟ್ಟಿತ್ತು. ಕಳ್ಳತನದ ಅಭ್ಯಾಸ, ನಿಧಾನಕ್ಕೆ ಗಾಂಜಾ ಅದು ಕೂಡ ಶುರುವಾಗಿತ್ತು, ಲಿಕ್ಕರ್ ಅಭ್ಯಾಸ ಶುರುವಾಗಿತ್ತು, ಬೈಕ್ ರೈಡಿಂಗು, ಅದು ಮಗದೊಂದು ಏನೇನು ಚಟಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಈ ವಿದ್ಯಾರ್ಥಿಗಳು ಇಟ್ಕೊಂಡು ಬಿಟ್ಟಿದ್ರು. ಏನಾಗಿರುತ್ತೆ, ಈ ರೂಪಾರೆಡ್ಡಿ ಅವರ ಕೊಲೆ ಆಗೋಕ್ಕೊಂದು 15 ದಿನದ ಮುಂಚೆ ಅವ್ರು ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿ ಯಾರದ್ದೋ ಹಣ ಕಳ್ತನ ಆಗಿರುತ್ತೆ. ಹೀಗಾಗಿ ಇವರಿಬ್ಬರೇ ಕಳ್ತನ ಮಾಡಿದಂಥ ಕಾರಣಕ್ಕಾಗಿ, ಜೊತೆಗೆ ಇವರಿಬ್ಬರ ಬಳಿ ಫೋನ್ ಕೂಡ ಸಿಕ್ಕಿರುತ್ತೆ. ಅದಕ್ಕೆ ಚೆನ್ನಾಗಿ ಗದರಿರ್ತಾರೆ, ಪೇರೆಂಟ್ಸನ್ನು ಕರೆದಿರ್ತಾರೆ, ಅವರೆದುರುಗಡೆ ಇವರಿಗೆ ಚಿಮಾರಿಯನ್ನು ಹಾಕಿರ್ತಾರೆ, ಕೊನೆಗೆ ಹಾಸ್ಟೆಲ್ನಿಂದಲೇ ಹೊರ ಹಾಕಿರ್ತಾರೆ. ಆಗ ವಿದ್ಯಾರ್ಥಿಗಳು ಅವರಿಬ್ಬರು ಏನು ಯೋಚನೆ ಮಾಡ್ತಾರೆ, ನಾವೇನಾದ್ರೂ ಮಾಡಿ ಪ್ರಿನ್ಸಿಪಲ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕು. ಬರೀ ಸೇಡ್ ತೀರಿಸ್ಕೊಂಡ್ರೆ ಪ್ರಯೋಜನ ಅಂದ್ರೆ, ಸೇಡ್ ಅಂದ್ರೆ ಅವ್ರು ಕೊಲೆ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ. ಸೇಡ್ ಅಂದ್ರೆ ಹೆಂಗೆ, ಅವ್ರ ಮನೆಗೆ ಹೋಗಿ ಏನಾದ್ರೂ ಕಳ್ತನ ಮಾಡಿಬಿಡ್ಬೇಕು, ನಾವು ಏನಾದ್ರೂ ಅವ್ರಿಗೆ ಬೇಕಾಗಿದ್ದನ್ನ ಎತ್ಕೊಂಡು ಬಂದು ಬಿಡಬೇಕು ಅಂತ ಹೇಳಿ. ಇತ್ತೀಚೆಗೆ ಶಾಲೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಫೀಸ್ ಅನ್ನು ಸಂಗ್ರಹ ಮಾಡಿದ್ರಂತೆ. ಅದು ಪ್ರಿನ್ಸಿಪಲ್ ಮನೆಯಲ್ಲಿ ಇರುತ್ತೆ ಅನ್ನೋದು ಈ ವಿದ್ಯಾರ್ಥಿಗಳಿಗೆ ಗೊತ್ತಿತ್ತು. ಇವ್ರ ಪ್ಲಾನ್ ಏನು ಅಂದ್ರೆ, ಆ ದುಡ್ಡನ್ನು ನಾವು ಎತ್ಕೊಂಡು ಬಂದುಬಿಡೋಣ, ಆಗ ಪ್ರಿನ್ಸಿಪಲ್ ಮರ್ಯಾದೆ ಹೋಗಿಬಿಡುತ್ತೆ, ನಾವು ಸೇಡ್ ತೀರಿಸ್ಕೊಂಡ ಹಾಗಾಗತ್ತೆ. ಏನಾದರೂ ಅಡ್ಡ ಬಂದ್ರು ಅಂತಾದ್ರೆ ಅವ್ರಿಗೆ ಏನಾದರೂ ಹೆದರ್ಸಕ್ಕೆ ಅಥವಾ ಇನ್ನೇನೋ ಮಾಡೋಣ ಅಂತೇಳಿ ಚಾಕುವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಆಗಸ್ಟ್ 11ನೇ ತಾರೀಕು ಏನು ಮಾಡಿದ್ದಾರೆ, ಮನೆಯ ಹಿಂಬದಿಯಿಂದ ಅದು ಹೇಗೋ ಒಳಗಡೆ ನುಗ್ಗಿ ಸೀದಾ ಕಿಚನ್ ಒಳಗಡೆ ಬಂದುಬಿಟ್ಟಿದ್ದಾರೆ. ಮನೆ ಒಳಗಡೆ ಕೈಗೆ ಗ್ಲೌಸ್ ಹಾಕೋ ಬಂದಿದ್ದಾರೆ, ಈ ವೃತ್ತಿಪರ ಕೊಲೆಗಾರರ ರೀತಿಯಲ್ಲಿ ಮುಖಕ್ಕೆ ಮಾಸ್ಕ್ ಅನ್ನು ಕೂಡ ಹಾಕೊಂಡು ಬಂದಿದ್ದಾರೆ. ಅದಾದ ಬಳಿಕ ಕಿಚನ್ ಒಳಗಡೆ ನುಗ್ಗಿದ್ದಾರೆ, ನುಗ್ಗಿ ಸೀದಾ ಬೆಡ್ರೂಮು ಅಥವಾ ಅಲ್ಲೆಲ್ಲೋ ಅಲ್ದಾಡಿದ್ದಾರೆ. ಟೀಚರ್ ಅವತ್ತು ಒಬ್ಬರೇ ಇದ್ರು. 2.5 ಲಕ್ಷ ನಗದು ಸಿಕ್ಕಿದೆ, ಅದನ್ನು ತಗೊಂಡು ಸೀದಾ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಟೀಚರ್ ಅಡ್ಡ ಬಂದಿದ್ದಾರೆ. ಟೀಚರ್ಗೆ ಇವ್ರ ಮಕ್ಕಳು ಅನ್ನೋದು ಗೊತ್ತಾದಂಥ ಕಾರಣಕ್ಕಾಗಿ ಮಾಸ್ಕ್ ಅನ್ನು ಹಿಡಿದು ಎಳೆದಾಗ ಒಬ್ಬನ ಮುಖ ಕಂಡಿದೆ. ಅವರು ಫೋನ್ನಲ್ಲಿ ಮಾತನಾಡ್ತಾನೆ ಮಾಸ್ಕ್ ಅನ್ನು ಹಿಡ್ಕೊಂಡು ಎಳೆದಿದ್ದಾರೆ. ಏ ಬಾಬು ಅಂದಿದ್ದಾರೆ ಅಷ್ಟೇ. ಅಷ್ಟಂತ ಇದ್ದ ಹಾಗೆ ನಾವು ಪ್ರಿನ್ಸಿಪಲ್ ಹತ್ರ ಸಿಕ್ಕಾಕೊಂಡ್ವಿ, ನಮ್ಮ ಕತೆ ಮುಗೀತು ಎನ್ನುವ ಕಾರಣಕ್ಕಾಗಿ ಮೊದಲೇ ಅವ್ರ ಮೇಲೆ ದ್ವೇಷನೂ ಕೂಡ ಇತ್ತಲ್ಲ, ಕೈಯಲ್ಲಿದ್ದಂಥ ಚಾಕುವನ್ನು ತಗೊಂಡು 27 ಬಾರಿ ಇರಿದು ಕೊಂದು ಬಿಟ್ಟಿದ್ದಾರೆ. ಅಂತಿಮವಾಗಿ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಎಂಥ ಪ್ರಕರಣ, ಸಹಜವಾಗಿ ಆತಂಕವನ್ನು ಜಾಸ್ತಿ ಮಾಡುವಂಥ ಪ್ರಕರಣ ಇದು. 10ನೇ ಕ್ಲಾಸ್ ಮಕ್ಕಳು ಇಂಥ ಕೃತ್ಯವನ್ನು ಎಸಗಿದ್ರು ಅಂದರೆ, ತಮ್ಮದೇ ಶಾಲೆಯ ಪ್ರಿನ್ಸಿಪಲ್, ನಾವೆಲ್ಲರೂ ಕೂಡ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಪ್ರಿನ್ಸಿಪಲ್ಲು ಟೀಚರ್ ಅಂದರೆ ಗಡಗಡ ನಡುಗ್ತಾ ಇದ್ವಿ. ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಭಯ ಪಡ್ತಾ ಇದ್ವಿ. ಅವ್ರನ್ನ ಕೊಲೆ ಮಾಡುವಂಥ ಯೋಚನೆ ಹೋಗಲಿ, ಅವ್ರ ಹತ್ರ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಆತಂಕ ಪಡ್ತಾ ಇದ್ವಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ವಿ. ಆದರೆ ಈಗಿನ ಮಕ್ಕಳನ್ನು ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ಹೇಳೋದು, ಡ್ರಗ್ಸು, ಗಾಂಜಾ, ಲಿಕ್ಕರು, ಇದೆಲ್ಲವೂ ಕೂಡ ಸಹವಾಸ ದೋಷ, ಇದೆಲ್ಲವೂ ಕೂಡ ಎಷ್ಟು ಡೇಂಜರ್ ಅಂದರೆ ಮಕ್ಕಳನ್ನು ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗುತ್ತೆ. ಹೀಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದಿರಿ. ಜಾಗೃತಿ ಮೂಡಿಸುವಂಥ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟೆ. ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಧನ್ಯವಾದ.